ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಸ್ನೇಹಿತರೆ, ಭ್ರಷ್ಟಾಚಾರವನ್ನ ತೊಡೆದು ಹಾಕುವ ಕಾಲ ಸನ್ನಿಹಿತವಾಗಿದೆ. ಮತದಾನದ ಹಕ್ಕು ನಿಮ್ಮ ಕೈಲಿದೆ. ನಿಮಗೆ ಹೆಲ್ಪ್ ಮಾಡಲು ಹದ್ದಿನ ಕಣ್ಣಿನ ಕವರ್ ಸ್ಟೋರಿ ತಂಡ ರೆಡಿಯಾಗಿದೆ. ಇನ್ನು ಚುನಾವಣೆ ಮುಗಿಯುವವರೆಗೂ ರಾಜಕಾರಣಿಗಳು ಹಾಗೂ ರಾಜಕಾರಣದ ಬೆನ್ನು ಹತ್ತತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾರು ಭ್ರಷ್ಟರು, ಯಾರು ಪ್ರಾಮಾಣಿಕರು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕಾಗಿಯೇ ಇವತ್ತು ನಾವು ಮಠ ರಾಜಕೀಯದ ಕೊಳಕು ಮುಖವನ್ನ, ಅಷ್ಟೇ ಅಲ್ಲ ಮಠವನ್ನು ಭ್ರಷ್ಟಗೊಳಿಸಿದ ರಾಜಕಾರಣಿಗಳ ಅಸಹ್ಯ ನಡೆಯನ್ನ ತೋರಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಈ ದನಿ ಸತ್ಯ, ನ್ಯಾಯ, ನಿಷ್ಠೆಯನ್ನ ಪ್ರತಿಧ್ವನಿಸಬೇಕು. ದುರ್ಗುಣವನ್ನ ಅಳಿಸಿ ಸದ್ಗುಣವನ್ನ ಬೆಳೆಸಬೇಕು. ಈ ಹೆಜ್ಜೆ ಅಸತ್ಯದಿಂದ ಸತ್ಯದೆಡೆ ಸಾಗಬೇಕು. ಅಂಧಕಾರದಿಂದ ಬೆಳಕಿನೆಡೆ ಒಯ್ಯಬೇಕು. ಈ ತೀರ್ಥ ಅಮರತ್ವದ ಸಂದೇಶ ಸಾರಬೇಕು. ಭ್ರಾತೃತ್ವದ ಮಹತ್ವ ಮೆರೆಯಬೇಕು. ಆದರೆ ರಾಜಕಾರಣ ಎಂಬ ಭ್ರಷ್ಟ ವ್ಯವಸ್ಥೆ ಇಂಥ ಪವಿತ್ರ ಜಾಗವನ್ನು ಅಪವಿತ್ರಗೊಳಿಸಿದೆ. ದುಡ್ಡು ಕೊಟ್ಟು ದೇವರನ್ನೇ ಮೈಲಿಗೆ ಮಾಡಿದೆ. ಮಠಗಳನ್ನೇ ಮತಗಟ್ಟೆಗಳಾಗಿ ಪರಿವರ್ತಿಸಿದೆ. ಇವತ್ತು ಈ ಸರ್ಕಾರ ಅನ್ನುವಂಥ ದೇವತೆ ನಮ್ಮ ಸ್ವಾಮಿಗಳ ನಿಷ್ಠೆಯನ್ನು ಕೆಡಿಸೋದಕ್ಕೋಸ್ಕರ, ಅವರ ತಪಸ್ಸನ್ನು ಕೆಡಿಸೋದಕ್ಕೋಸ್ಕರ ಈ ಅನುದಾನ ಎಂಬ ಅಪ್ಸರೆಯನ್ನು ಕರ್ಕೊಂಡ್ಬಿಟ್ಟು ನಮ್ಮಗಳ ಮಧ್ಯದಲ್ಲಿ ಬಿಟ್ಟ ಹಾಗಾಗಿದೆ. ಸೊ ಈ ನಿಟ್ಟಿನಲ್ಲಿ ಸ್ವಾಮಿಗಳು ಚಲವಿಚಲಿತ ಆಗ್ತಾ ಇರುವಂಥ ಒಂದು ಸಂದರ್ಭ ಬಂದಿದೆ. ಅದರ ಜೊತೆಯಲ್ಲಿ ಸರ್ಕಾರ ಈ ರೀತಿ ಅನುದಾನ ಕೊಡೋದ್ರಿಂದ ಮಠಮಾನ್ಯಗಳಲ್ಲಿ ಕೂಡ ಎರಡು ಥರನಾದಂಥ ವರ್ಗ ನಿರ್ಮಾಣವಾಗ್ತದೆ. ಒಂದು ಅನುದಾನ ಸಹಿತ ಮಠಗಳು, ಇನ್ನೊಂದು ಅನುದಾನ ರಹಿತ ಮಠಗಳು ಅಂತ. ಮಠಗಳಿಗೆ ಕೋಟಿ ಕೋಟಿ ಗೆದ್ದು ಗದ್ದುಗೆ ಏರೋ ರಾಜಕಾರಣಿಗಳು ಜನರ ಕೋಟಿಗಟ್ಟಲೆ ರೂಪಾಯಿಯನ್ನ ಮುಲಾಜಿಲ್ಲದೆ ನುಂಗ್ತಾರೆ. ಅದರ ಪಾಪ ಪರಿಹಾರಕ್ಕೆ ಅಂತ ನಾನಾ ದೇಗುಲಗಳಿಗೆ ಭೇಟಿ ಕೊಡ್ತಾರೆ. ಆ ಪೂಜೆ ಈ ಪೂಜೆ ಮಾಡಿಸ್ತಾರೆ. ಜೊತೆಗೆ ಒಂದಿಷ್ಟು ದೇಣಿಗೆ ಕೊಟ್ಟು ಪಾಪ ತೊಳ್ಕೋತಾರೆ. ಆದ್ರೆ ಈ ಸ್ಟೈಲ್ ಈಗ ಹಳೆಯದಾಯ್ತು. ಈಗೇನಿದ್ರು ತಾನು ಮಾಡಿದ ಪಾಪ ತೊಳೆದುಕೊಳ್ಳಲು ಜನರ ತೆರಿಗೆ ಹಣವನ್ನೇ ಅಧಿಕೃತವಾಗಿ ಬಳಸಿಕೊಳ್ಳೋದು. ಬಜೆಟ್ನಲ್ಲೇ ರಾಜಾರೋಷವಾಗಿ ಮಠಮಾನ್ಯಗಳಿಗೆ ಕೋಟಿ ಕೋಟಿ ರೂಪಾಯಿ ಅನುದಾನ ಘೋಷಿಸೋದು. ಎಡ್ಡಿ ಕೊಟ್ರು 700 ಕೋಟಿ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಬ್ಬಾಗಿಲು ತೆರೆದು ಈಗ ಕರ್ನಾಟಕ ಜನತಾ ಪಕ್ಷದ ಹೊಸ ಅಂಗಡಿ ತೆರೆದಿರುವ BS ಯಡಿಯೂರಪ್ಪ ಅವರೇ ಈ ಅನಿಷ್ಠ ಪದ್ಧತಿಯ ಜನಕ. ಬಾಬಾರೋ ಬಾರೋ ರಣಧೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ತಮ್ಮ ಚೊಚ್ಚಲ ಬಜೆಟ್ನಲ್ಲೇ ತಮಗಿಷ್ಟವಾದ, ತಮಗಾಪ್ತವಾದ ಮಠಗಳಿಗೆ ಕೋಟಿಗಟ್ಟಲೆ ಅನುದಾನ ನೀಡಿ ಎಲ್ಲರಲ್ಲಿ ಅಚ್ಚರಿ ಮೂಡಿಸಿದ್ರು. ಇದು ಜಾತ್ಯತೀತ ಅಷ್ಟೇ ಅಲ್ಲ, ಇದ್ರ ಒಳಗಡೆಯಲ್ಲಿ ನಾವು ನೋಡ್ಕೋಬೇಕಾಗಿರೋದು ಸಾಂವಿಧಾನಿಕವಾದ ಒಂದು ಸರ್ಕಾರದ ಕರ್ತವ್ಯ ನಿರ್ವಹಣೆ ಇದೆ. ಸರ್ಕಾರ ಯಾಕೆ ನಾವು ಕಳಿಸಿರೋದು, ನಿಮ್ಮ ಕೋಟಿಗಟ್ಟಲೆ ತೆರಿಗೆ ಬರುವ ಹಣದ ಒಳಗಡೆಯಲ್ಲಿ ನೀವು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂದರೆ ಅಲ್ಲಿಗೆ ನೀವಿದ್ದವರು ನಿಮ್ಮ ಹೇಡಿತನದ ಪ್ರದರ್ಶನ ಆಗುತ್ತೆ. ಒಂದು ಸರ್ಕಾರದ ಆಡಳಿತಗಾರರ ಹೇಡಿತನದ ಪ್ರದರ್ಶನ. ಎರಡನೇ ಮೂರನೇ ಬಜೆಟ್ನಲ್ಲಿ ಸೆಂಚುರಿ ಮೇಲೆ ಸೆಂಚುರಿ ಬಾರಿಸಿ 700 ಕೋಟಿ ರೂಪಾಯಿ ಗಡಿ ದಾಟಿಸಿದ್ರು. ಇನ್ನು ತಮ್ಮ KJP ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡ್ತೀನಿ ಅಂತ ಇತ್ತೀಚೆಗೆ ಹೊಸದುರ್ಗದಲ್ಲಿ ಕೊಚ್ಚಿಕೊಂಡು ಘೋಷಿಸಿದ್ರು. ಮತ್ತು ಬಡತನ ನಿರ್ಮೂಲನೆಗೋಸ್ಕರ, ಮಹಿಳೆಯರ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಈ ರೀತಿ ಎಲ್ಲ ಕ್ಷೇತ್ರಕ್ಕೂ ಹಣ ಕೊಡ್ತಕ್ಕಂಥ ಪರಿಪಾಠ ಈಗಾಗಲೇ ಇದೆ ಸರ್ಕಾರದಲ್ಲಿ. ಅದು ಬಿಟ್ಟು ನೇರವಾಗಿ ಈ ರೀತಿ ಬಜೆಟ್ ಮುಖಾಂತರ ಹಣ ಕೊಡ್ತಕ್ಕಂಥ ಒಂದು ತಪ್ಪು ಸಂಪ್ರದಾಯವನ್ನು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹಾಕಿದರು. ಯಥಾ ಗುರು ತಥಾ ಶಿಷ್ಯ. ಯಡಿಯೂರಪ್ಪ ಅವರ ಆಶೀರ್ವಾದದಿಂದಲೇ ಮುಖ್ಯಮಂತ್ರಿ ಗಾದಿ ಏರಿದವರು ಸದಾನಂದ ಗೌಡ್ರು. ಆರಂಭದಲ್ಲಿ ತಾನು ದೇವರು ದಿಂಡ್ರನ್ನ ವಿಧಾನಸೌಧಕ್ಕೆ ಹೊತ್ತು ತರಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು. ಆದ್ರೆ ಬಜೆಟ್ ಮಂಡಿಸುವಾಗ ಮಾತ್ರ ಇವರು ಪಕ್ಕ ತಮ್ಮ ಗುರುಗಳಾದ ಯಡಿಯೂರಪ್ಪ ಅವರ ಹಾದಿಯಲ್ಲೇ ನಡೆದ್ರು. ಇವರು ಮಠಮಾನ್ಯಗಳಿಗೆ ಕೋಟ್ಯಾಂತರ ರೂಪಾಯಿ ಮೀಸಲಿಟ್ರು.
ಬೇಜಾರಾಗೋದು ಬೇಡ ಅಂತ 1-2 ಕೋಟಿಯನ್ನ ಚರ್ಚ್ ಹಾಗೂ ಮಸೀದಿಗಳಿಗೆ ಮೀಸಲಿಟ್ರು. ಶೆಟ್ರು 100 ಕೋಟಿ ಕೊಟ್ರು. ಈ ಸರ್ಕಾರದ ಕೊನೆ ಬಜೆಟ್ ಅನ್ನು ಮಂಡಿಸಿದ ಜಗದೀಶ್ ಶೆಟ್ಟರ್ ಅಂತೂ ಭಾರೀ ಧಾರಾಳತನವನ್ನ ತೋರಿಸಿದ್ರು. 100 ಕೋಟಿಗೂ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡಿದ್ರು. ಬರೀ ಅನುದಾನ ಮಾತ್ರವಲ್ಲ, ಸರ್ಕಾರಿ ಭೂಮಿಯನ್ನು ದಾನಶೂರ ಕರ್ಣನಂತೆ ದಾನ ಮಾಡಿದ್ರು. ಬಿಜೆಪಿ ಸರ್ಕಾರ ತನ್ನ ಲಾಭಕ್ಕಾಗಿ ತನ್ನ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಲು ಈ ವಿಚಿತ್ರ ಸಂಪ್ರದಾಯಕ್ಕೆ ನಾಂದಿ ಹಾಡಿತು. ಇನ್ನು ಮುಂದೆ ಬರೋ ಸರ್ಕಾರಗಳು ಕೂಡ ಅಜ್ಜ ಹಾಕಿದ ಆಲದ ಮರಕ್ಕೆ ನೇತು ಬಿದ್ರೆ ಮತದಾರ ಮಾತ್ರ ನೇಣು ಹಾಕಿಕೊಳ್ಬೇಕಷ್ಟೇ. ಈ ರಾಜಕಾರಣಿಗಳು ಮಠ ಮಾನ್ಯಕ್ಕೆ ಬಾಚಿ ಬಾಚಿ ಅನುದಾನ ಕೊಟ್ರಲ್ಲ, ಅದೇನೋ ಅವರ ಪಿತ್ರಾರ್ಜಿತ ಆಸ್ತಿಯಿಂದ ಕೊಟ್ರ ಅಥವಾ ಪಾರ್ಟಿ ಫಂಡಿಂದ ಕೊಟ್ರ? ಅವರು ಕೊಟ್ಟಿದ್ದು ನಾವು ನೀವು ಕಷ್ಟಪಟ್ಟು ಸಂಪಾದಿಸಿ ಕಟ್ಟಿರುವಂತ ತೆರಿಗೆ ಹಣದಿಂದ. ಈ ಕ್ರಮ ಅಕ್ರಮ ಅಲ್ವಾ? ಇದು ಸಂವಿಧಾನಕ್ಕೆ ವಿರುದ್ಧ ಅಲ್ವಾ? ಈ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಚಿಕ್ಕ ಬ್ರೇಕ್ನ ನಂತರ.